ನಮಸ್ತೆ. ಇವತ್ತು ಹೇಗೆ ರೂಮ್ ಅಲೋಕೇಟ್ ಮಾಡೋದು, ಮತ್ತೆ ಎಕ್ಸಾಮ್ ಆದ್ಮೇಲೆ ಅಟೆಂಡೆನ್ಸ್ ಅಪ್ಡೇಟ್ ಮಾಡೋದು, ಮತ್ತೆ ಪ್ಯಾಕೆಟ್ ಜನರೇಷನ್, ಬಂಡಲ್ ಜನರೇಷನ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಇಲ್ಲಿ ಎಕ್ಸಾಮ್ ಸೆಕ್ಷನ್ ಅಲ್ಲಿ ಎಕ್ಸಾಮ್ ಸೆಂಟರ್ ಅಂತ ಇರುತ್ತೆ. ಆ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ಸ್ಟೂಡೆಂಟ್ ಅಲೋಕೇಶನ್ ಟು ಎಕ್ಸಾಮ್ ರೂಮ್ ಅಂತ ಇರುತ್ತೆ. ಅದನ್ನ ಅಲೋಕೇಶನ್ ರೂಮ್ ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಸೆಟಪ್ ಎಕ್ಸಾಮ್ ಆಲ್ ಡೀಟೇಲ್ಸ್ ಅಂತ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಿಮ್ದು ಯಾವ ರೂಮ್ ಅಲ್ಲಿ ಎಕ್ಸಾಮ್ ಬರ್ಸ್ತಿರ್ತಾರೋ ಅದನ್ನ ಸೆಟ್ ಮಾಡಬೇಕು. ಅದು ಆಲ್ರೆಡಿ ಸೆಟ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಸ್ಟೂಡೆಂಟ್ ಅಲೋಕೇಶನ್ ಟು ಎಕ್ಸಾಮ್ ರೂಮ್ ಹೋಗಿ ಫಸ್ಟ್ ಅಕಾಡೆಮಿಕ್ ಇಯರ್ ನಾವೀಗ ಎಕ್ಸಾಮ್ ನಡೀತಿರೋ 2023-24 ಆಗಿರೋದ್ರಿಂದ 2023-24 ತಗೊಂಡು BA ಸೆಕೆಂಡ್ ಸೆಮ್ ಇವಾಗ ಯಾವ್ದು ಎಕ್ಸಾಮ್ ಇದೆಯೋ ನಾಳೆ 6 ಸೆಮ್ ಇದೆ, ಆಲ್ರೆಡಿ ಅದು ಅಲೋಕೇಟ್ ಮಾಡಿದೀನಿ. ಸೋಮವಾರ ನಮ್ಗೆ BA ಸೆಕೆಂಡ್ ಸೆಮ್ ಇದೆ, ಅದನ್ನ ತಗೊಂಡು ವ್ಯೂ ಅಂತ ಕೊಟ್ಟು ಸೋಮವಾರ ಡೇಟ್ ಎಷ್ಟಿದೆ 19, ಅದು ಆಲ್ ಟಿಕೆಟ್ ಅಲ್ಲಿ ನೋಡ್ಕೊಬೇಕು ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ. ಇವತ್ತು 19 ಎಕ್ಸಾಮ್ ಆಗಿದೆ, ಇನ್ನ ನೆಕ್ಸ್ಟ್ ಬರೋದು ಅದಕ್ಕೆ ಆಲ್ರೆಡಿ ಅಲೋಕೇಟ್ ಆಗಿರೋದ್ರಿಂದ ವ್ಯೂ ಸ್ಟೂಡೆಂಟ್ಸ್ ಅಲೋಕೇಶನ್ ಅಂತ ಇದೆ. ಅದೇ ನೀವು ಹೊಸದಾಗಿ ಅಲೋಕೇಟ್ ಮಾಡ್ಬೇಕು ಅಂದ್ರೆ 22/7/2024 ಕಾವ್ಯ ಪ್ರಕಾಶ 2 ಇದೆ. BA ಆ ಸಬ್ಜೆಕ್ಟ್ ಆ ಪ್ರತಿಯೊಂದು ಬ್ರಾಂಚ್ ಇಂದು ನೋಡ್ಕೊಬೇಕು. ಆ ಕೋಡ್ ನ ಇಲ್ಲಿ ಸರ್ಚ್ ಬಟನ್ ನೋಡ್ತಿದ್ರೆ ಆ ಸಬ್ಜೆಕ್ಟ್ ಸಿಗುತ್ತೆ. ಆಮೇಲೆ ಅಲೋಕೇಟ್ ಟು ಸ್ಟೂಡೆಂಟ್ ರೂಮ್ ಅಂತ ಹೋಗಿ ಕಾಲೇಜ್ ಕೋಡ್ ನ ಸೆಲೆಕ್ಟ್ ಮಾಡ್ಕೊಂಡು UG ಅಂತ ಇದನ್ನ ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ನೇಮ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಆದ್ಮೇಲೆ ಪರ್ಟಿಕ್ಯುಲರ್ ಆಗಿ ಈ ಬ್ರಾಂಚ್ ಅಲ್ಲಿ ನಿಮ್ಗೆ ಎಷ್ಟು ಜನ ರಿಜಿಸ್ಟರ್ ನಂಬರ್ ಸ್ಟೂಡೆಂಟ್ಸ್ ಗಳು ಇರ್ತಾರೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ, ಆ ಸಬ್ಜೆಕ್ಟ್ ತೋರಿಸುತ್ತೆ. ಅದನ್ನ ಪೂರ್ತಿ ಸೆಲೆಕ್ಟ್ ಮಾಡಬೇಕು. ಒಂದು ರೂಮ್ಗೆ ಒಂದು ಶಾಸ್ತ್ರ ನಾವು ಸೆಲೆಕ್ಟ್ ಮಾಡ್ತೀವಿ. ನೀವು ಯಾವ ರೂಮು, ನಾನೀಗ 123 ರೂಮಲ್ಲಿ ಬರ್ತಿರೋದ್ರಿಂದ 123 ರೂಮು, ಅದಕ್ಕೆ 30 ಸ್ಟ್ರೆಂತ್, ಅದಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇರಬೇಕು. ಕಡಿಮೆ ಸ್ಟ್ರೆಂತ್ ಮಾತ್ರ ನಾವು ಅಲೋಕೇಟ್ ಮಾಡೋದು. ಅಕಸ್ಮಾತ್ ಇಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಮೋರ್ ದ್ಯಾನ್ 50 ಇದ್ರೆ 30 ಸ್ಟ್ರೆಂತ್ ಆಗಲ್ಲ, ಇನ್ನೊಂದು ರೂಮ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ಹಾಕೊಬೇಕು. ಆಡ್ ಅಂತ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಟ್ಟು ಮತ್ತೆ ಫೈನಲೈಸ್ ಅಂತ ಕೊಟ್ರೆ ಆ ಸ್ಟೂಡೆಂಟ್ಸ್ ನ ಆ ರೂಮ್ಗೆ ಅಲೋಕೇಟ್ ಆಗುತ್ತೆ. ಅವಾಗ ಅದು ಪ್ರಿಂಟ್ ನ ತಗೊಬೇಕು. ಇದನ್ನ ಪ್ರಿಂಟ್ ನ ತಗೊಂಡು ಅವತ್ತಿನ ದಿನ ಸ್ಟೂಡೆಂಟ್ಸ್ ಸೀರಿಯಲ್ ಬುಕ್ಲೆಟ್ ನಂಬರು ಸ್ಟೂಡೆಂಟ್ ಸೈನ್ ನ ಹಾಕಿಸ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾವು ಅಟೆಂಡೆನ್ಸ್ ನ ಅಪ್ಡೇಟ್ ಮಾಡ್ಬೇಕು. ಥಿಯರಿ ಅಟೆಂಡೆನ್ಸ್ ಅಂತ ಹೋಗಿ ಇವತ್ತಿಂದು MA ಎಕ್ಸಾಮ್ ಇತ್ತು, ಅದನ್ನ ಅಪ್ಡೇಟ್ ಮಾಡ್ತಾ ಇದೀನಿ. ಈಗ MA 4 ಸೆಮ್ದು ಒಂದ್ ಸಬ್ಜೆಕ್ಟ್ ಅಪ್ಡೇಟ್ ಮಾಡ್ತಾ ಇದೀನಿ. ಅದ್ ಯಾವ್ದಪ್ಪ ಅಂತಂದ್ರೆ ಲಘು ಶಬ್ದೇಂದು ಶೇಖರ ಅಂತ. ಈ ಲಘು ಶಬ್ದೇಂದು ಶೇಖರ ಅದು ಇಲ್ಲಿ ಸರ್ಚ್ ಮಾಡಿದ್ರೆ ಸರ್ಚ್ ಬಾಕ್ಸ್ ಅಲ್ಲಿ ನಾನು ಆಲ್ರೆಡಿ ಅದಕ್ಕೆ ಅಲೋಕೇಟ್ ಮಾಡಿದ್ದೆ, ಅವಾಗ ಅಪ್ಡೇಟ್ ಅಟೆಂಡೆನ್ಸ್ ಬರುತ್ತೆ. ಅದನ್ನ ಅಲೋಕೇಟ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಅಪ್ಡೇಟ್ ಅಟೆಂಡೆನ್ಸ್ ಬರಲ್ಲ. ಈ ಅಟೆಂಡೆನ್ಸ್ ಶೀಟ್ ನ ಓಪನ್ ಮಾಡ್ಕೊಬೇಕು. ಇಲ್ಲಿ ಓಪನ್ ಮಾಡ್ಕೊಂಡು ನೀವು ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಆ ಸ್ಟೂಡೆಂಟ್ಸ್ ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಆ ಸ್ಟೂಡೆಂಟ್ಸ್ ಇವತ್ತು ಎಲ್ಲರೂ ಪ್ರೆಸೆಂಟ್ ಆಗಿದ್ದಾರೆ, ಸೊ ಅದಕ್ಕೆ ಆಲ್ ಪ್ರೆಸೆಂಟ್. ಇಲ್ಲಿ ಯಾರಾದ್ರೂ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಆಬ್ಸೆಂಟ್ ಆಗಿದ್ರೆ ಅಲ್ಲಿ ಆಬ್ಸೆಂಟ್ ಅಂತ ಕೊಡ್ಬೇಕು. ಆಮೇಲೆ ಇಲ್ಲಿ 4 ಸ್ಟೂಡೆಂಟ್ಸ್ ಪ್ರೆಸೆಂಟ್ ಅಂತ ಬರುತ್ತೆ. ಇಲ್ಲಿ ಅಟೆಂಡೆನ್ಸ್ ಶೀಟ್ ಅಂತ ಇರುತ್ತೆ, ಇದನ್ನ ಸ್ಕ್ಯಾನ್ ಮಾಡಿ PDF ಅಲ್ಲಿ ಇಟ್ಕೊಬೇಕು. ಅವಾಗಲೇ ಸೈನ್ ಮಾಡಿಸ್ಕೊಂಡ್ರಲ್ಲ ಬುಕ್ಲೆಟ್ ನಂಬರ್ ಬರ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿ PDF ಫೈಲ್ ಮಾಡ್ಕೊಂಡು ಅದನ್ನ ನಾನೀಗ ಡೌನ್ಲೋಡ್ಸ್ ಅಲ್ಲಿ ಇದ್ದೆ, ಅದು ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕು. ಇದನ್ನ ಅಪ್ಲೋಡ್ ಮಾಡಿದ್ರೆ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತ ಬಂದ್ರೆ ಮಾತ್ರ ನಾವು ಪ್ಯಾಕೇಜ್ ಜನರೇಷನ್ ಮತ್ತೆ ಬಂಡಲ್ ಜನರೇಷನ್ ಮಾಡಕ್ಕಾಗತ್ತೆ. ಅಟೆಂಡೆನ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಅದೇ ಸಬ್ಜೆಕ್ಟ್ಗೆ ಪ್ಯಾಕೇಜ್ ಜನರೇಷನ್ ಮಾಡಬೇಕು. ಪ್ಯಾಕೇಜ್ ಜನರೇಷನ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ತಗೊಂಡು ಅದಕ್ಕೆ ಒಂದು ನಂಬರ್ ಬರುತ್ತೆ, ಆ ನಂಬರ್ ನ ನಾವು ಪ್ಯಾಕೆಟ್ ಬಂಡಲ್ ಮೇಲೆ ಬರಿಬೇಕು. 2023-24 MA 4 ಸೆಮ್ ಮಾಡ್ತಿರೋದ್ರಿಂದ MA 4 ಸೆಮ್ ಯಾವ್ದು ಅಟೆಂಡೆನ್ಸ್ ಮಾಡಿರ್ತೀವೋ ಅದನ್ನ ಇಲ್ಲಿ ಲಘು ಶಬ್ದೇಂದು ಶೇಖರ ಇಲ್ಲೇ ಬಂತು. ಇದು ಬರ್ಲಿಲ್ಲ ಅಂದ್ರೆ ಇಲ್ಲಿ ಟೈಪ್ ಮಾಡ್ಕೊಂಡ್ರೆ ಅದು ಸಿಗುತ್ತೆ. ಜನರೇಟ್ ಪ್ಯಾಕೆಟ್ ನಂಬರ್ ಅಂತ ಅಟೆಂಡೆನ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಮಾತ್ರ ಬರುತ್ತೆ. ಇಲ್ಲಿ ಸೇಮ್ ಅಟೆಂಡೆನ್ಸ್ ಶೀಟ್ ನಂಬರು ಅದು ಸೇಮ್ ಆಗಿರುತ್ತೆ. ನಂದು 4 ಸ್ಟೂಡೆಂಟ್ಸ್ ಎಲ್ಲರೂ ಪ್ರೆಸೆಂಟ್. ಇಲ್ಲಿ ಮತ್ತೆ ಎಸ್ ಅಂತ ಕೊಡ್ಬೇಕು, ಇಲ್ಲಿ ಮತ್ತೆ ಎಸ್ ಅಂತ ಕೊಡ್ಬೇಕು, ಇಲ್ಲಿ ಆಡ್ ಮಾಡ್ಬೇಕು.
ಸಬ್ಮಿಟ್ ಕೊಟ್ರೆ ಇಲ್ಲೊಂದು ಪ್ಯಾಕೆಟ್ ನಂಬರ್ ಬರುತ್ತೆ. ಈ ಪ್ಯಾಕೆಟ್ ನಂಬರ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಮತ್ತೆ ಇಲ್ಲಿ ಎಕ್ಸಾಮ್ ಸೆಕ್ಷನ್ ಹೋಗಿ ಬಂಡಲ್ ಜನರೇಷನ್ ಅಂತ ಹೋದಾಗ ಪ್ಯಾಕೆಟ್ ಜನರೇಟ್ ಆದ್ಮೇಲೆ ಇಲ್ಲಿ ಪ್ಯಾಕೆಟ್ ನಂಬರ್ ಸಿಗುತ್ತೆ. MF4SEM ಹೋಗಿ ಇಲ್ಲಿ ಲಘು ಶಿಬ್ದೇಂದು ಶೇಖರ ಮಾಡೋದ್ರಿಂದ ಜನರೇಟ್ ಬಂಡಲ್ ನಂಬರ್ ಅಂತ ಇದೆ. ಇಲ್ಲಿ ಪ್ಯಾಕೆಟ್ ನಂಬರ್ ಇದೆ, ಇದನ್ನ ಬರ್ಕೊಬೇಕು ಒಂದ್ ಕಡೆ. ಇದನ್ನ ಪ್ಯಾಕೆಟ್ಗಳ ಮೇಲೆ ಬರಿಬೇಕು. ಬಂಡಲ್ ಮಾಡಿ ನಾವು ಯೂನಿವರ್ಸಿಟಿ ಕಳಿಸೋ ಒಂದೊಂದು ಪ್ಯಾಕೆಟ್ ಮೇಲೂ ಈ ಪ್ಯಾಕೆಟ್ ನಂಬರ್ನ ಬರಿಬೇಕು. ಅದನ್ನ ಆಡ್ ಮಾಡಿ ನೆಕ್ಸ್ಟ್ ಬಂಡಲ್ ನಂಬರ್ ಜನರೇಟ್ ಆಗುತ್ತೆ. ಇಷ್ಟು ಮಾಡಿದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇದು ನೆಟ್ವರ್ಕ್ ವೀಕ್ ಇದ್ದಾಗ ಡಿಲೇ ಕಾಣುತ್ತೆ. ಅದು ಆಡ್ ಆಗೋವರೆಗೂ ಏನು ಮಾಡಬಾರ್ದು. ಒಂದ್ಸರಿ ಆಡ್ ಆದ್ಮೇಲೆ ಇನ್ನೊಂದ್ಸರಿ ಆಡ್ ಆಗೋದಿಲ್ಲ. ಅದನ್ನ ಸಬ್ಮಿಟ್ ಕೊಡ್ಬೇಕು. ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಯಾರು ಪ್ರೆಸೆಂಟ್ ಯಾರು ಆಬ್ಸೆಂಟ್ ಅದನ್ನ ನೋಡ್ಕೊಂಡು ನೀಟಾಗಿ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಮುಗಿಯುತ್ತೆ. ಥ್ಯಾಂಕ್ ಯು.